ಹೇಗೆ ಬೇರೆ ರಾಷ್ಟ್ರ ನಾಯಕರ ಪುಣ್ಯತಿಥಿಗಳನ್ನ ಜನ್ಮದಿನ ಅದೇ ರೀತಿ ಅವರ ಪುಣ್ಯತಿಥಿಯನ್ನ ನಾವು ಅವ್ರನ್ನ ಸ್ಮರಿಸಿಕೊಂಡು ಅವರಿಗೆ ಸರ್ಕಾರದ ವತಿಯಿಂದ 7 ಕೋಟಿ ಕನ್ನಡಿಗರ ವತಿಯಿಂದ ಹೃದಯಪೂರ್ವಕವಾದಂಥ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಅವರಿಗೆ ಮಾಲಾರ್ಪಣೆ ಮಾಡಿದ್ದೀವಿ ಇವತ್ತು ಸರ್ಕಾರದ ವತಿಯಿಂದ. ಅದರಲ್ಲಿ ಮುನಿಯಪ್ಪನವರು, ಮಹದೇವಪ್ಪನವರು, ಇನ್ನೂ ಅನೇಕ ಜನ ಜನಗಳು ಭಾಗವಹಿಸಿ ಇದೆಲ್ಲ ಭಾಗವಹಿಸಿದ್ದಾರೆ. ಬಹಳ ಜನ ಸಂಘ ಸಂಸ್ಥೆಗಳೆಲ್ಲ ಭಾಗವಹಿಸಿದ್ದಾರೆ. ಇವರು ಒಬ್ರು ಅಪರೂಪದ ನಾಯಕರು, ರಾಷ್ಟ್ರ ಕಂಡಂತ ಒಬ್ಬ ಅಪರೂಪದ ನಾವು. ಯಾಕಂತಂದ್ರೆ ಸ್ವತಂತ್ರ ಭಾರತದಲ್ಲಿ ಇವತ್ತು ಆಧುನಿಕ ಭಾರತ ಆಗಿರ್ಬೇಕಾದ್ರೆ ಇವ್ರ ಪಾತ್ರನೂ ಕೂಡ ಬಹಳ ಪ್ರಾಮುಖ್ಯ. ಇವರು ಕೇಂದ್ರದಲ್ಲಿ ಅನೇಕ ಖಾತೆಗಳನ್ನು ನಿಭಾಯಿಸಿ ಉತ್ತಮವಾದಂಥ ಆಡಳಿತಗಾರರಾಗಿದ್ದಾರೆ, ಒಳ್ಳೆ ಆಡಳಿತಗಾರ. ಮತ್ತೆ ಹಸಿರು ಕ್ರಾಂತಿಯ ನಮ್ಮ ದೇಶದಲ್ಲಿ ಆಹಾರದ ಕೊರತೆ ಇತ್ತು, ನಾವಿನ್ನೂ ಸ್ವಾವಲಂಬನೆಯನ್ನು ಮಾಡಿರಲಿಲ್ಲ. ಬಾಬು ಜಗಜೀವನ್ ರಾಮ್ ಅವರು ಕೃಷಿ ಸಚಿವರಾಗಿ, ರಕ್ಷಣಾ ಸಚಿವರಾಗಿ ಮತ್ತು ಇನ್ನಿತರ ಸಚಿವರಾಗಿ ಬಹಳ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಅವರನ್ನು ನೆನ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅವರು ನಮಗೆಲ್ಲರಿಗೂ ಸ್ಫೂರ್ತಿ, ಉತ್ತಮ ಆಡಳಿತ ಕೊಡಲಿಕ್ಕೆ ಮಾತುಗಳನ್ನು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅವರು ಒಬ್ಬ ಈ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಕಾರ್ಮಿಕರು ಇವರ ನಾಯಕರಾಗಿದ್ದಾರೆ. ಇವರಿಗೆ ಬಹಳಷ್ಟು ಇವರನ್ನ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ. ನಂಗೆ ಗೊತ್ತಿಲ್ಲಪ್ಪ, ನಾನು ಪತ್ರಿಕೆಯಲ್ಲಿ ನೋಡಿರೋದು, ನನಗೆ ಗೊತ್ತಿಲ್ಲ. ನೀವು ಬರ್ದಿದ್ದೀರಿ, ನಾನು ಇವತ್ತು ಮಾತಾಡ್ತೀನಿ ಹೈಕಮಾಂಡ್ ಹೌದಪ್ಪ, ಅದು ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು. OBC ಅಧ್ಯಕ್ಷರು, ಕೇಂದ್ರದ OBC ಅಧ್ಯಕ್ಷರು ಕರ್ನಾಟಕದಲ್ಲಿ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು. ಆ ಮೀಟಿಂಗ್ ನಾನು 15ನೇ ತಾರೀಕಿಗೆ ಅರೇಂಜ್ ಮಾಡಿದ್ದೆ. ಸೊ ನನಗೆ ಇದು ಗೊತ್ತಿಲ್ಲ, ಸಂಚಾಲಕರು ಮಾಡಿರೋದು ಅಥವಾ ಏನಾಗಿ ಚೇರ್ಮನ್ ಮಾಡಿರೋದು ನನಗೆ ಏನು ಗೊತ್ತಿಲ್ಲ. ನಾನು ಹೈಕಮಾಂಡ್ ಅವ್ರ ಜೊತೆ ಮಾತಾಡ್ತೀನಿ. ಜವಾಬ್ದಾರಿ ಕೊಟ್ಟಾಗ ಬಿಟ್ಬಿಟ್ಟು ಓಡೋಗದ? ನಾನು ಕೇಳಿಲ್ಲ, ಅವರೇ ಗೊತ್ತಿಲ್ಲ ನನಗೆ. ಅವ್ರು ಅನೌನ್ಸ್ ಮಾಡಿದ್ದಾರೆ, ನಾನು ಅವ್ರ ಜೊತೆ ರಾಜಕಾರಣ ಅಲ್ಲ ಇದು. ಏನಂತ ಪೋಸ್ಟ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಒಂದೊಂದು ಪತ್ರಿಕೆಯಲ್ಲಿ ಒಂದೊಂದ್ ತರ ಇದೆ, ನೋಡ್ತೀನಿ, ಕೇಳಿ ಮಾತಾಡ್ತೀನಿ. ಸರ್, ರಾಯರೆಡ್ಡಿ ಅವರು ನಿಮ್ಗೆ ರಸ್ತೆ ಅಭಿವೃದ್ಧಿ ಆಗಬೇಕು ಅನ್ನೋದಾದ್ರೆ ಗ್ಯಾರಂಟಿಗಳನ್ನು ಬಿಡಿ ಅಂತ ಹೇಳಿದ್ದಾರೆ ಸರ್. ರಾಯರೆಡ್ಡಿ ಅವರು ನಿನ್ನ ಹೇಳಿಕೆ, ನಿಮ್ಗೆ ರಸ್ತೆ ಅಭಿವೃದ್ಧಿಗಳು ಆಗ್ಬೇಕು ಅನ್ನೋದಾದ್ರೆ ಗ್ಯಾರಂಟಿಗಳನ್ನ ತಗೊಳ್ಳೋದು ಬಿಡಿ, ನಾನು CM ಗ್ಯಾರಂಟಿ ಯೋಜನೆಗಳನ್ನ ಬದಲಾವಣೆ ಮಾಡೋ ಪ್ರಶ್ನೆನೇ ಇಲ್ಲ. ಗ್ಯಾರಂಟಿ ಯೋಜನೆಗಳು ಬಡವರು ಕಾರ್ಯಕ್ರಮಗಳು, ಎಲ್ಲಾ ಜಾತಿ ಬಡವರು ಮಾಡ್ತಕ್ಕಂಥ ಕಾರ್ಯಕ್ರಮಗಳು. ಅವು ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯಕ್ರಮಗಳು. ಅವನ್ನ ಮಾಡೋ ಪ್ರಶ್ನೆನೇ ಇಲ್ಲ. ನಾವು ಈ ಸಾರಿ ಪ್ರತಿ MLAಗೆ ರಸ್ತೆಗಳಿಗೆ ಬ್ರಿಡ್ಜ್ಗಳು ಮಾಡಲಿಕ್ಕೆ, ಗ್ರಾಮೀಣ ರಸ್ತೆಗಳು ಮಾಡಲಿಕ್ಕೆ ಅವ್ರು ಸ್ವಲ್ಪ ಹಣ ಕೊಡ್ತಾ ಇದ್ದೀವಿ. ಎಲ್ಲ MLAಗಳಿಗೂ ಕೊಡ್ತಾ ಇದ್ದೀವಿ, BJP MLAಗಳಿಗೂ ಕೊಡ್ತಾ ಇದ್ದೀವಿ, JDS MLAಗಳಿಗೂ ಕೂಡ ಕೊಡ್ತಾ ಇದ್ದೀವಿ. ನೋಡಿಲ್ಲ, ನಂಗೆ ಗೊತ್ತಿಲ್ಲ, ಕೇಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.